ನಮಸ್ಕಾರ. ಡಾಕ್ಟರ್ ವಿನಯ್ ಕುಮಾರ್ ಅವರ ಸ್ಪರ್ಧಾ ವಿನಯ ಎಜುಕೇಟರ್ ತರಗತಿಗೆ ಸ್ವಾಗತ. ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಸ್ಪರ್ಧಾಳುಗಳೇ, ಇಂದು ನಾವು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗುವ ಭೌತಶಾಸ್ತ್ರದ ಬಹುಮುಖ್ಯ ಪರಿಕಲ್ಪನೆಯೊಂದನ್ನು ಕರಗತ ಮಾಡಿಕೊಳ್ಳಲಿದ್ದೇವೆ. ಸರಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಚಲನೆಯ ಭೌತಶಾಸ್ತ್ರವನ್ನು ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಬಲಗಳ ಪರಸ್ಪರ ಕ್ರಿಯೆಯನ್ನು ಯಾವುದೇ ಗೊಂದಲವಿಲ್ಲದೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಕಾನ್ಸೆಪ್ಟ್ ಪರೀಕ್ಷೆಯಲ್ಲಿ ಭಾರ ಸ್ಕೋರಿಂಗ್ ನೆನ್ಪಿರ್ಲಿ. ಇಂದಿನ ನಮ್ಮ ಚರ್ಚೆಯ ಹಂತಗಳು ಹೀಗಿವೆ: ನಿಯಮದ ವ್ಯಾಖ್ಯಾನ, ಬಲಗಳು ಏಕೆ ರದ್ದಾಗುವುದಿಲ್ಲ, ನೈಜ ಪ್ರಪಂಚದ ಪರೀಕ್ಷಾ ಉದಾಹರಣೆಗಳು ಮತ್ತು ಪ್ರಮುಖ ಪರೀಕ್ಷಾ ಟಿಪ್ಸ್. ಇಡೀ ವಿಶ್ಲೇಷಣೆಯು ಹಂತ ಹಂತವಾಗಿ ಮೂಡಿಬರಲಿದೆ. ಮೊದಲನೇ ವಿಭಾಗ, ನಿಯಮದ ವ್ಯಾಖ್ಯಾನ. ವಸ್ತುಗಳು ಪರಸ್ಪರ ಹೇಗೆ ವರ್ತಿಸ್ತಾವೆ ಅನ್ನೋದನ್ನ ನಿರ್ಧರಿಸುವ ಆ ಮೂಲಭೂತ ನಿಯಮವನ್ನ ನೋಡೋಣ. ನ್ಯೂಟನ್ನ ಮೂರನೇ ನಿಯಮ: ಪ್ರತಿಯೊಂದು ಕ್ರಿಯೆಗೂ ಅಷ್ಟೇ ಸಮನಾದ ಮತ್ತು ವಿರುದ್ಧ ದಿಕ್ಕಿನ ಪ್ರತಿಕ್ರಿಯೆ ಇರುತ್ತದೆ. ಇದನ್ನ ಸುಲಭವಾಗಿ ಹೇಳಬೇಕೆಂದ್ರೆ, ಎ ಎಂಬ ವಸ್ತು ಬಿ ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗಿಸಿದರೆ ಬಿ ವಸ್ತು ಕೂಡ ಎನ ಮೇಲೆ ನಿಖರವಾಗಿ ಅಷ್ಟೇ ಪ್ರಮಾಣದ ಬಲವನ್ನು ಪ್ರಯೋಗಿಸುತ್ತದೆ, ಆದರೆ ವಿರುದ್ಧ ದಿಕ್ಕಿನಲ್ಲಿ. ಇದನ್ನ FAB -FBA ಅಂತ ಸಮೀಕರಣದಲ್ಲಿ ನೆನ್ಪಿಟ್ಕೊಳ್ಬೇಕು. ಸ್ಪರ್ಧಾಳುಗಳಲ್ಲಿ ಒಂದು ಅಂಶವನ್ನ ಖಂಡಿತ ಮರೆಯಬಾರದು: ಬಲಗಳು ಯಾವಾಗ್ಲೂ ಜೋಡಿಯಾಗಿಯೇ ಇರ್ತಾವೆ, ಒಂಥರ ಪ್ಯಾಕೇಜ್ ಡೀಲ್ ಇದ್ದಾಗೆ. ಅವು ಒಟ್ಟಿಗೆ ಒಂದೇ ಕ್ಷಣದಲ್ಲಿ ಹುಟ್ಕೊಳ್ತವೆ. ಪ್ರಕೃತಿಯಲ್ಲಿ ಒಂಟಿ ಬಲ ಅಥವಾ ಸಿಂಗಲ್ ಫೋರ್ಸ್ ಅಸ್ತಿತ್ವದಲ್ಲಿರಲು ಸಾಧ್ಯವೇ ಇಲ್ಲ ಅನ್ನೋದು ಪಕ್ಕ. ಈಗ ಎರಡನೆಯ ವಿಭಾಗಕ್ಕೆ ಬರೋಣ: ಬಲಗಳು ಏಕೆ ರದ್ದಾಗುವುದಿಲ್ಲ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವವರು ಸಾಮಾನ್ಯವಾಗಿ ಸ್ಪರ್ಧಾಳುಗಳನ್ನು ಗೊಂದಲಕ್ಕೀಡು ಮಾಡುವ ದೊಡ್ಡ ಜಾಗವೇ ಇದು. ಇದನ್ನ ಬಹಳ ಸರಳವಾದ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬಲಗಳು ಯಾವಾಗ್ಲೂ ಎರಡೂ ಬೇರೆ ಬೇರೆ ಕಾಯಗಳ ಮೇಲೆ ವರ್ತಿಸುತ್ತವೆ. ಹೌದು, ಬೇರೆ ಬೇರೆ ವಸ್ತುಗಳು. ಬಲಗಳು ಎರಡು ವಿಭಿನ್ನ ವಸ್ತುಗಳ ಮೇಲೆ ನಡೆಯೋದ್ರಿಂದ ಅವು ಎಂದಿಗೂ ಒಂದನ್ನೊಂದು ರದ್ದುಗೊಳಿಸಲು ಅಥವಾ ಕ್ಯಾನ್ಸಲ್ ಮಾಡಲು ಸಾಧ್ಯವೇ ಇಲ್ಲ. ಇದನ್ನು ದೃಶ್ಯೀಕರಿಸಲು ಪ್ರಯತ್ನಿಸೋಣ. ಎರಡು ಪ್ರತ್ಯೇಕ ವಸ್ತುಗಳನ್ನು ಕಲ್ಪಿಸಿಕೊಳ್ಳಿ. ಕ್ರಿಯೆ ಎಂಬ ಬಲವು ಎ ವಸ್ತುವಿಗೆ ಅಪ್ಪಳಿಸಿದರೆ, ನಿಖರವಾಗಿ ಅದೇ ಸೆಕೆಂಡಿನ ಭಾಗದಲ್ಲಿ ಬಿ ವಸ್ತುವು ಪ್ರತಿಕ್ರಿಯೆ ಎಂಬ ವಿರುದ್ಧ ಬಲವನ್ನು ಅನುಭವಿಸುತ್ತದೆ. ಇವೆರಡೂ ಏಕಕಾಲದಲ್ಲಿ, ಆದರೆ ಬೇರೆ ಬೇರೆ ವಸ್ತುಗಳ ಮೇಲೆ ನಡೆಯುವ ಪ್ರಕ್ರಿಯೆಗಳು. ಮೂರನೇ ವಿಭಾಗ, ನೈಜ ಪ್ರಪಂಚದ ಪರೀಕ್ಷಾ ಉದಾಹರಣೆಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗುವ ನೈಜ ಉದಾಹರಣೆಗಳನ್ನೀಗ ವಿಶ್ಲೇಷಣೆ ಮಾಡೋಣ. ಮೊದಲಿಗೆ ರಾಕೆಟ್ ಉಡಾವಣೆ. ಆಕಾಂಕ್ಷಿಗಳು ಮನಸ್ಸಿನಲ್ಲಿ ಒಂದು ಸರಳವಾದ ಚಿತ್ರವನ್ನ ಕಲ್ಪಿಸಿಕೊಳ್ಬೇಕು. ಇಂಧನ ಉರಿದು ವೇಗವಾಗಿ ಕೆಳಮುಖವಾಗಿ ಹೊರಬರುವ ಅನಿಲಗಳನ್ನು ಸೂಚಿಸುವ ಒಂದು ಕೆಳಮುಖ ಬಾಣ. ಇದು ಕ್ರಿಯೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಆ ಅನಿಲಗಳು ರಾಕೆಟನ್ನ ಮೇಲಕ್ಕೆ ತಳ್ಳುವುದನ್ನು ಸೂಚಿಸುವ ಒಂದು ದೊಡ್ಡ ಮೇಲ್ಮುಖ ಬಾಣ. ಎಷ್ಟು ಸಿಂಪಲ್ ಅಲ್ವಾ? ಹಾಗೆಯೇ ಈಜುವುದನ್ನು ಗಮನಿಸಿ. ಇಲ್ಲಿ ಎರಡು ವಿಭಿನ್ನ ವಸ್ತುಗಳನ್ನು ಕಲ್ಪಿಸಿಕೊಳ್ಳಿ, ಅಂದ್ರೆ ಕೈಗಳು ಮತ್ತು ನೀರು. ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಬಲದ ಬಾಣಗಳನ್ನು ನೋಡಬಹುದು. ಈಜುಗಾರ ಕೈಗಳಿಂದ ನೀರನ್ನು ಹಿಂದಕ್ಕೆ ತಳ್ಳುವುದು ಕ್ರಿಯೆ. ಆಗ ನೀರು ಈಜುಗಾರನನ್ನು ಮುಂದಕ್ಕೆ ತಳ್ಳುವುದು ಪ್ರತಿಕ್ರಿಯೆ. ಇನ್ನೊಂದು ಪ್ರಮುಖ ಉದಾಹರಣೆ ಬಂದೂಕಿನ ಹಿಮ್ಮೆಟ್ಟುವಿಕೆ ಅಥವಾ ಗನ್ ರಿಕಾಯಿಲ್. ಬಂದೂಕಿನಿಂದ ಗುಂಡು ಹಾರಿಸಿದಾಗ ಗುಂಡು ವೇಗವಾಗಿ ಮುಂದಕ್ಕೆ ಚಲಿಸುತ್ತದೆ. ಇದು ಕ್ರಿಯೆ. ಅದೇ ಸಮಯದಲ್ಲಿ ಬಂದೂಕು ಅಷ್ಟೇ ಸಮನಾದ ಬಲದೊಂದಿಗೆ ಹಿಂದಕ್ಕೆ ಸರಿಯುತ್ತದೆ. ಇದು ಪ್ರತಿಕ್ರಿಯೆ. ಇವೆರಡೂ ಬೇರೆ ಬೇರೆ ವಸ್ತುಗಳ ಮೇಲೆ ನಡೆಯುತ್ತಿವೆ ಅನ್ನೋದನ್ನ ಗಮನಿಸಿ. ನಡೆಯುವ ಪ್ರಕ್ರಿಯೆಯು, ಅಂದರೆ ವಾಕಿಂಗ್ ಮೆಕ್ಯಾನಿಕ್ಸ್ ಕೂಡ ಇದೇ ರೀತಿ ಕಾರ್ಯನಿರ್ವಹಿಸುತ್ತದೆ. ನೆಲದ ಮೇಲೆ ನಡೆಯುವಾಗ ಪಾದಗಳು ನೆಲವನ್ನು ಹಿಂದಕ್ಕೆ ತಳ್ಳುತ್ತವೆ ಎಂಬ ಮಾನಸಿಕ ಚಿತ್ರಣವು ಆ ನೆಲವು ನಮ್ಮನ್ನು ಹೇಗೆ ಮುಂದಕ್ಕೆ ತಳ್ಳುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇನ್ನು ದೋಣಿ ನಡೆಸುವ ಕ್ಲಾಸಿಕ್ ಉದಾಹರಣೆ ಕೂಡ ಸಂಪೂರ್ಣವಾಗಿ ಇದೇ ರೀತಿ ಕೆಲಸ ಮಾಡುತ್ತದೆ. ದೋಣಿ ನಡೆಸುವವರು ಹುಟ್ಟಿನಿಂದ, ಅಂದರೆ ಓರ್ಸ್ ಬಳಸಿ ನೀರನ್ನು ಹಿಂದಕ್ಕೆ ತಳ್ಳುವ ಕ್ರಿಯೆ ಮಾಡಿದಾಗ ದೋಣಿಯು ಮುಂದಕ್ಕೆ ಸರಾಗವಾಗಿ ಚಲಿಸುವಂತೆ ನೀರು ಪ್ರತಿಕ್ರಿಯೆ ನೀಡುತ್ತದೆ. ನಾಲ್ಕನೇ ವಿಭಾಗ, ಪ್ರಮುಖ ಪರೀಕ್ಷಾ ಟಿಪ್ಸ್. ಈ ಎಲ್ಲ ಉದಾಹರಣೆಗಳನ್ನು ನೋಡಿದ ನಂತರ ಸ್ಪರ್ಧಾತ್ಮಕ ವಿಜ್ಞಾನ ಪರೀಕ್ಷೆಗಳಲ್ಲಿ ಈ ಬಲಗಳನ್ನು ದೋಷರಹಿತವಾಗಿ ತ್ವರಿತವಾಗಿ ಗುರ್ತಿಸಲು ಕೆಲವು ಟಿಪ್ಸ್ ಬೇಕೇ ಬೇಕು. ಈ ಸಾರಾಂಶ ಕೋಷ್ಟಕವು ನಿಜಕ್ಕೂ ಒಂದು ಅತ್ಯುತ್ತಮ ಸ್ಟಡಿ ಗೈಡ್.
ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಪ್ರಮಾಣ ಮತ್ತು ಅವು ಸಂಭವಿಸುವ ಸಮಯ ನಿಖರವಾಗಿ ಸಮನಾಗಿದ್ರೂ ಅವುಗಳ ದಿಕ್ಕು ಮತ್ತು ಅವು ವರ್ತಿಸುವ ವಸ್ತುಗಳು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರುತ್ತವೆ ಎಂಬುದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಪರೀಕ್ಷಾ ದೃಷ್ಟಿಯಿಂದ ನೆನ್ಪಿಡಬೇಕಾದ ಒಂದು ಅತಿ ಪ್ರಮುಖ ನೋಟ್ ಇಲ್ಲಿದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬಲಗಳ ಪ್ರಮಾಣ ಯಾವಾಗಲೂ ಸಮನಾಗಿರುತ್ತವೆ, ನಿಜ. ಆದರೆ ಅವು ಉಂಟು ಮಾಡುವ ವೇಗವರ್ಧನೆ ಅಥವಾ ಆಕ್ಸಿಲರೇಷನ್ ಸಮನಾಗಿ ಇರಬೇಕಿಲ್ಲ. ಯಾಕೆಂದ್ರೆ ವೇಗವರ್ಧನೆಯು ಆಯಾ ವಸ್ತುವಿನ ರಾಶಿಯನ್ನು ಅಂದ್ರೆ ಅದರ ತೂಕವನ್ನು ಅವಲಂಬಿಸಿರ್ತದೆ. ಬಂದೂಕಿನ ಉದಾಹರಣೆಯನ್ನು ಮತ್ತೆ ತೆಗೆದುಕೊಂಡ್ರೆ ಇದು ಅರ್ಥವಾಗುತ್ತೆ. ಗುಂಡಿನ ರಾಶಿ ಬಹಳ ಕಡಿಮೆ ಇರೋದ್ರಿಂದ ಅದರ ವೇಗವರ್ಧನೆ ಅತ್ಯಂತ ಹೆಚ್ಚಿರುತ್ತದೆ. ಆದರೆ ಭಾರವಾದ ಬಂದೂಕಿನ ರಾಶಿ ಹೆಚ್ಚಿರೋದ್ರಿಂದ ಅದು ಹಿಂದಕ್ಕೆ ಸರಿಯುವ ವೇಗವರ್ಧನೆ ಗುಂಡಿಗೆ ಹೋಲಿಸಿದ್ರೆ ತೀರಾ ಕಡಿಮೆ. ಹಾಗಾಗಿ ಬಂದೂಕು ಸ್ವಲ್ಪ ಮಾತ್ರ ಹಿಂದಕ್ಕೆ ಸರಿಯುತ್ತದೆ. ಈಗ ಪರೀಕ್ಷೆಯಲ್ಲಿ ಬರಬಹುದಾದ ಒಂದು ಬಹು ಆಯ್ಕೆ ಪ್ರಶ್ನೆ ಅಂದ್ರೆ MCQ ಅನ್ನು ವಿಮರ್ಶಿಸೋಣ. ಪ್ರತಿಯೊಂದು ಕ್ರಿಯೆಗೂ ಅಷ್ಟೇ ಸಮನಾದ ಮತ್ತು ವಿರುದ್ಧ ದಿಕ್ಕಿನ ಪ್ರತಿಕ್ರಿಯೆ ಇದ್ರೆ ಈ ವಿಶ್ವದಲ್ಲಿ ವಸ್ತುಗಳು ಚಲಿಸಲು ಹೇಗೆ ಸಾಧ್ಯ? ಉತ್ತರ ಬಹಳ ಸರಳ. ಏಕೆಂದರೆ ಈ ಬಲಗಳು ಒಂದೇ ವಸ್ತುವಿನ ಮೇಲೆ ವರ್ತಿಸಿ ಒಂದನ್ನೊಂದು ರದ್ದುಗೊಳಿಸುವ ಬದಲು ವಿಭಿನ್ನ ಕಾಯಗಳ ಮೇಲೆ ಏಕಕಾಲದಲ್ಲಿ ವರ್ತಿಸುತ್ತವೆ. ಚಲನೆಯು ಈ ಸುಂದರವಾದ ಸಮರೂಪತೆಯಿಂದಲೇ ಅಂದ್ರೆ ಸಿಮೆಟ್ರಿಯಿಂದಲೇ ಹುಟ್ಟಿಕೊಳ್ಳುತ್ತದೆ. ಸ್ಪರ್ಧಾ ವಿನಯ ಎಜುಕೇಟರ್ ತರಗತಿಯ ಎಲ್ಲ ಸ್ಪರ್ಧಾಳುಗಳಿಗೂ ಧನ್ಯವಾದಗಳು. ಈ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಕಠಿಣ ಅಭ್ಯಾಸ ಹೀಗೆಯೇ ಮುಂದುವರಿಯಲಿ. ಹೋಗುವ ಮುನ್ನ ಒಂದು ಯೋಚನೆ. ಮುಂದಿನ ಬಾರಿ ಆಕಾಶದಲ್ಲಿ ಹಾರುವ ಹಕ್ಕಿಯನ್ನು ನೋಡಿದಾಗ ಗಾಳಿಯು ಆ ಹಕ್ಕಿಯನ್ನು ಹೇಗೆ ಮೇಲಕ್ಕೆ ತಳ್ಳುತ್ತಿದೆ ಎಂಬುದನ್ನು ಗಮನಿಸಲು ಮರೆಯದಿರಿ. ಪ್ರಕೃತಿಯ ಪ್ರತಿಯೊಂದು ಚಲನೆಯಲ್ಲೂ ಈ ನಿಯಮ ಅಡಗಿದೆ. ಶುಭವಾಗಲಿ.